ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪತ್ರೊಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮಸಾಲೆಯನ್ನು ರೆಡಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 10 ರಿಂದ 12 ಕೆಂಪು ಮೆಣಸನ್ನು ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಂತರ ಇದಕ್ಕೆ 2 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಧನಿಯಾ, 1/4 ಚಮಚದಷ್ಟು ಮೆಂತ್ಯ ಕಾಳು, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು, ಇದೆಲ್ಲವನ್ನು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಗೋಲ್ಡನ್ ಕಲರ್ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ವಾಶ್ ಮಾಡಿ 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿಯನ್ನು ಕೂಡ ವಾಶ್ ಮಾಡಿ 2 ಗಂಟೆಗಳ ಕಾಲ ನೆನೆಸಿಟ್ಟಿರೋದು, ಇದನ್ನು ಕೂಡ ಇದ್ರ ಜೊತೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, 1/4 ಚಮಚದಷ್ಟು ಅರಿಶಿಣದ ಪುಡಿ, ರುಬ್ಬೋದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಕೆಸುವಿನ ಎಲೆಯನ್ನು ವಾಶ್ ಮಾಡಿ ಅದರ ಮೇಲಿರುವ ನೀರುಗಳನ್ನು ಒರೆಸ್ಕೊಳ್ತಾ ಇದ್ದೀನಿ. ನಂತರ ಈ ಬ್ಯಾಕ್ ಸೈಡ್ನಲ್ಲಿರುವ ದಂಟುಗಳನ್ನು ತೆಗೆದುಬಿಡಬೇಕು. ನಂತರ ಮಸಾಲೆ ಹಚ್ಚಿದಾಗ ಎಲೆಗಳನ್ನು ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಎಲೆ ಮಧ್ಯದಲ್ಲಿ ಕಟ್ಟಾಗುತ್ತೆ ಬೇಗ. ಈ ಥರ ದಪ್ಪ ದಂಟುಗಳನ್ನು ಮಾತ್ರ ತೆಗೆದ್ರೆ ಸಾಕಾಗುತ್ತೆ. ಕೆಸುವಿನ ಎಲೆಯನ್ನು ತಗೊಳ್ಳುವಾಗ ನೋಡ್ಕೊಂಡು ತಗೊಳ್ಳಿ. ಫುಲ್ ಗ್ರೀನ್ ಥರ ಇರುವ ಎಲೆಗಳನ್ನು ಯೂಸ್ ಮಾಡಬಾರ್ದು, ಅದು ಬಾಯಿ ತುರಿಸುತ್ತೆ. ಬ್ಯಾಕ್ ಸೈಡ್ನಲ್ಲಿ ಈ ಥರ ಸ್ವಲ್ಪ ಬ್ರೌನ್ ಆಗಿ ಬಂದಿರುತ್ತಲ್ವ ಅದರ ದಂಟುಗಳೆಲ್ಲ, ಈ ಥರ ಎಲೆಗಳನ್ನೇ ತಗೊಳ್ಬೇಕು. ಎಲ್ಲ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಮಾಡೋದಕ್ಕಾಗೋದಿಲ್ಲ, ಅದು ತಿಂದರೆ ಬಾಯಿ ತುರಿಕೆ ಶುರುವಾಗುತ್ತೆ. ಹಾಗಾಗಿ ಎಲೆಗಳನ್ನು ಮಾತ್ರ ನೋಡಿಕೊಂಡೇ ತಗೊಳ್ಳಿ. ಇದನ್ನೆಲ್ಲ ಕ್ಲೀನಾಗಿ ತೆಗೆದಿದ ಮೇಲೆ ಇರೋದರಲ್ಲಿ ದೊಡ್ಡ ಸೈಜಿನ ಎಲೆಯನ್ನು ನೋಡಿ ಫಸ್ಟು ಆ ಎಲೆಯನ್ನು ತಗೊಳ್ಬೇಕು. ಅದನ್ನು ಈ ಥರ ಉಲ್ಟಾ ಹಾಕ್ಕೊಂಡು ಬ್ಯಾಕ್ ಸೈಡ್ನಲ್ಲಿ ಮಸಾಲೆಯನ್ನು ಹಚ್ಕೋಬೇಕು. ಎಲ್ಲಿ ಸಹ ಎಲೆ ಒಂದು ಸ್ವಲ್ಪನೂ ಕಾಣಿಸ್ಬಾರ್ದು, ಫುಲ್ ಮಸಾಲೆಯಿಂದ ಎಲೆಯನ್ನು ಕವರ್ ಮಾಡಬೇಕು. ಮಸಾಲೆಯನ್ನು ತುಂಬ ತೆಳುವಾಗಿ ರುಬ್ಕೋಬೇಡಿ, ಈ ಥರ ಹದದಲ್ಲಿ ರುಬ್ಬಿಟ್ಕೊಳ್ಳಿ. ಮಸಾಲೆ ಎಲೆ ಮೇಲೆ ಹಚ್ಚೋದಕ್ಕೆ ಈಸಿ ಆಗುತ್ತೆ. ತುಂಬ ನೈಸ್ ಅಂದರೆ ನೈಸು ಬೇಡ, ತುಂಬ ತರ್ತರಿಯಾಗಿ ಬೇಡ, ಮೀಡಿಯಮ್ ಆಗಿ ರುಬ್ಬಿಟ್ಕೊಳ್ಬೇಕು. ಈ ಥರ ಫುಲ್ ಎಲೆಯನ್ನು ಈ ಥರ ಕವರ್ ಮಾಡಬೇಕು. ಮಸಾಲೆ ಎಲೆಗಳಿಗೆ ಇದ್ರೇ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ, ಬರೀ ಎಲೆ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ನಂತರ ಅದರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಟು ಅದಕ್ಕೂ ಸಹ ಮಸಾಲೆಯನ್ನು ಹಚ್ಚಬೇಕು. ಅದೇ ಥರ ಒಂದು 5 ರಿಂದ 6 ಎಲೆಯನ್ನು ಒಂದರ ಮೇಲೆ ಒಂದು ಇಟ್ಕೊಂಡು ಮಸಾಲೆಯಿಂದ ಅದನ್ನು ಫುಲ್ ಕವರ್ ಮಾಡಬೇಕು. ಕೆಸುವಿನ ಎಲೆಗಳು ಜಾಸ್ತಿಯಾಗಿ ಮಳೆಗಾಲದಲ್ಲಿ ಬೆಳೆಯುತ್ತೆ. ಇದಕ್ಕೆ ತುಂಬ ನೀರು ಬೇಕಾಗಿರೋದ್ರಿಂದ ಮಳೆಗಾಲದಲ್ಲಿ ಇದು ಚೆನ್ನಾಗಿ ಬೆಳೆದಿರುತ್ತೆ. ಇದೇ ಥರ ನಾನು ಒಂದು 5 ರಿಂದ 6 ಎಲೆಗಳನ್ನು ಇಟ್ಕೊಂಡು ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲೆಗಳನ್ನು ಹಚ್ಚಿದ ಮೇಲೆ ಎಲೆಗಳ ಈ ತುದಿಗಳಿಂದ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ಮೇಲೆ ಮೇಲ್ಗಡೆ ಸಹ ಮಸಾಲೆಯನ್ನು ಹಚ್ಚಬೇಕು.
ಈ ಥರ ಮಸಾಲೆಗಳನ್ನು ಹಚ್ಕೊಳ್ತಾ ಫೋಲ್ಡ್ ಮಾಡ್ಕೊಳ್ಬೇಕು. ಎಲ್ಲಿಯೂ ಕೂಡ ಎಲೆ ಮಾತ್ರ ಹಾಗೆ ಬಿಡಬಾರ್ದು, ಮಸಾಲೆಯಿಂದ ಕವರ್ ಆಗಿರಬೇಕು. ಈ ಥರ ಮೇಲ್ಗಡೆ ಎಲ್ಲ ಕಡೆಗೂ ಸಹ ಮಸಾಲೆಯನ್ನು ಹಚ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಉಳಿದ ಎಲೆಗಳನ್ನು ಕೂಡ ಮಸಾಲೆ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರುವ ಎಲೆಗಳಿಂದ ಈ ಥರ 3 ರೋಲ್ಗಳನ್ನು ಮಾಡ್ಕೊಳ್ಬೋದು. ಒಂದೊಂದು ರೋಲಿಗೂ ಮಿನಿಮಮ್ ಅಂದರೆ 5ರಿಂದ 6 ಎಲೆ ಬೇಕಾಗುತ್ತೆ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ ಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದ ನೀರು ಕೂಡ ಕಾದಿದೆ. ಈ ರೆಡಿಯಾಗಿದ್ದ ಮಸಾಲ ರೋಲನ್ನು ಪಾತ್ರೆಯ ಮೇಲೆ ಇಟ್ಕೊಂಡು ಮುಚ್ಚಳವನ್ನು ಮುಚ್ಚಿ 30 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇದು 30 ನಿಮಿಷ ಬೆಂದಿದ ಮೇಲೆ ಈ ಥರ ಆಗುತ್ತೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಮುಚ್ಚಳವನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಹಾಗೆ ಬಿಡಬೇಕು. ಇವಾಗ ಇದರಲ್ಲಿ ನಾನು ಒಂದು ರೋಲನ್ನು ತೆಗೆದು ಇದನ್ನು ತವಾದ ಮೇಲೆ ಫ್ರೈ ಮಾಡೋದಕ್ಕೆ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಡೈರೆಕ್ಟ್ ಹೀಗೆ ಕೂಡ ತಿನ್ಬೋದು ಕಟ್ ಮಾಡಿಕೊಂಡು, ಇಲ್ಲಾಂದರೆ ತವಾದ ಮೇಲೆ ಫ್ರೈ ಮಾಡಿ ಕೂಡ ತಿನ್ಬೋದು, ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ಇದನ್ನು ಈ ಥರ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ ಇದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಈ ಥರ ಕಟ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇದನ್ನು ಈ ಥರ ಕೂಡ ತಿನ್ಬೋದು. ನಂತರ ನಾನು ಇವಾಗ ಫ್ರೈ ಮಾಡೋದಕ್ಕೆ ಗ್ಯಾಸ್ ಮೇಲೆ ತವಾವನ್ನು ಇಟ್ಕೊಂಡು ಇದು ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಾತ್ರ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಬೇಕು, ಅದರಿಂದನೇ ಟೇಸ್ಟ್ ಇನ್ನೂ ಜಾಸ್ತಿಯಾಗಿ ಬರುತ್ತೆ. ಎಣ್ಣೆ ಹಚ್ಚಿದ ಮೇಲೆ ಒಂದೊಂದೇ ಸ್ಲೈಸನ್ನು ಇದರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಂಥ ಪೀಸನ್ನು ಇದರ ಮೇಲೆ ಇಟ್ಕೊಂಡಿದ ಮೇಲೆ ಮೇಲ್ಗಡೆ ಕೂಡ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಸೈಡ್ ಕ್ರಿಸ್ಪಿಯಾಗಿ ಬೆಂದಿದ ಮೇಲೆ ಇನ್ನೊಂದು ಕಡೆ ಇದನ್ನು ತಿರ್ಸಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಬೇಯಿಸ್ಕೋಬೇಕು. ಇಲ್ಲಾಂದರೆ ಈ ಥರ ಮೀಡಿಯಮ್ ಆಗಿ ಗೋಲ್ಡನ್ ಕಲರ್ ಬಂದಾಗ ಇದನ್ನು ತಿರ್ಸಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಕಡೆ ಕೂಡ 1-2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಬೋದು. ಪತ್ರೊಡೆಯನ್ನು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ಇಲ್ಲಾಂದರೆ ಸ್ನ್ಯಾಕ್ಸ್ ಟೈಮ್ನಲ್ಲಿ ಕೂಡ ಇದನ್ನು ತಿನ್ಬೋದು. ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಕೆಸುವಿನ ಎಲೆ ಸಿಕ್ಕಿದಾಗ ಈ ರೆಸಿಪಿಯನ್ನು ನೀವು ಕೂಡ ತಪ್ಪದೇ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.